ಮೃತ್ಯುಂಜಯ ಅವರೇ, ಡಾಕ್ಟರ್ ದತ್ತಾ, ಪ್ರಶ್ನೆ ಇರೋದು ಈ ಥರ, ಇದು ಲಸಿಕೆ ಪಡೆದ ನಂತರ ಅಡ್ಡ ಪರಿಣಾಮಗಳ ಸಾಧ್ಯತೆ ಡಸ್ ಇಟ್ ಡಿಪೆಂಡ್ ಆನ್ ಮೀ? ನಾನು ನನ್ನ ಜೀವನ ಶೈಲಿ ಹೇಗಿತ್ತು, ನನ್ನ ಬಾಡಿ ಟೈಪ್ ಹೇಗಿದೆ, ನಾನು ತುಂಬ ದಪ್ಪ ಇದ್ದೀನಾ, ತುಂಬ ಸಣ್ಣ ಇದ್ದೀನಾ, ನನ್ನ ಡಯಟ್ ಯಾವ ರೀತಿ ಇದೆ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಫಿಟ್ನೆಸ್ಸು ಅದು ಇದು ಅಂತ ಎಕ್ಸಸೈಸು ಇದೆಲ್ಲ ನನ್ನ ಜೀವನದ ಒಂದು ಅಂಶನ. ಹೀಗಿದ್ದಾಗ ಅಡ್ಡ ಪರಿಣಾಮಗಳ ಸಾಧ್ಯತೆ ಕಡಿಮೆನಾ? ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಒಂದು ಸರ್ವೆ ಹೇಳುತ್ತೆ ಏಷ್ಯನ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯನ್ ಜನರು, ಅಂದರೆ ನಾವು ತುಂಬ ದೂರ ಹೋಗೋದು ಬೇಡ, ಭಾರತ ಅಂತ ತಗೋಬೋದು, ನಮ್ಮಲ್ಲಿ ಅಡ್ಡ ಪರಿಣಾಮಗಳ ಸಾಧ್ಯತೆಗಳು ಕಡಿಮೆ ಅಂತ. ಎರಡೂ ಡಾಕ್ಟರ್ ದತ್ತಾ, ಇಫ್ ಯು ಕ್ಯಾನ್ ಪ್ಲೀಸ್. ಇದು ನಾವು ವಿಚಾರ ಮಾಡಿದರೆ ಆ್ಯಕ್ಚುಲಿ ಅಡ್ವರ್ಸ್ ಎಫೆಕ್ಟ್ಸ್ ಅಥವಾ ಸೀರಿಯಸ್ ರಿಯಾಕ್ಷನ್ ಏನಿರ್ತಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಇಮ್ಯುನಿಟಿ, ಇಮ್ಯೂನ್ ರಿಯಾಕ್ಷನ್. ಅಂದರೆ ಈಗ ಯಾವುದು ಕೆಲವು ಮಂದಿಗೆ ಪೆನಿಸಿಲ್ ಇಂಜೆಕ್ಷನ್ ಕೊಟ್ಟರೆ ರಿಯಾಕ್ಷನ್ ಆಗ್ತದೆ, ಕೆಲವು ಮಂದಿಗೆ ಆಗಂಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ದ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟ್ಸ್. ಇಟ್ ಡಸಂಟ್, ಅದು ಇದ್ರ ಮೇಲೆ ಡಿಪೆಂಡ್ ಇರೋಂಗಿಲ್ಲ ನಿಮ್ಮದು ಹೆಲ್ತ್ ಯಾವ ನಮೂನಿ ಅದ, ಅಥವಾ ಎಷ್ಟು ನೀವು ನ್ಯೂಟ್ರಿಷನ್ ಹೆಂಗದ, ಅಥವಾ ನಿಮ್ದು ಹೆಲ್ತ್ ಹೆಂಗದ, ಬಿಲ್ಡಪ್ ಹೆಂಗದ, ಅದ್ರ ಮೇಲೆ ಡಿಪೆಂಡ್ ಇರೋಂಗಿಲ್ಲ. ಕೆಲವು ಮಂದಿ ಕೆಲವು ಟೈಮ್ನಾಗ ಹೆಂಗೆ ಫುಡ್ ಅಲರ್ಜಿ ಇರ್ತದೆ, ಹಂಗೆ ಕೆಲವು ಮಂದಿ ಕೆಲವು ಮೆಡಿಸಿನ್ಸ್ ರಿಲೇಟೆಡ್ ಇಮ್ಯೂನ್ ರಿಯಾಕ್ಷನ್ ಅಲರ್ಜಿ ಇರ್ತದೆ. ಸೊ ಇಟ್ ಈಸ್ ಡಿಫಿಕಲ್ಟ್. ಇಟ್ ಈಸ್ ಅನ್ರಿಲೇಟೆಡ್ ಟು ದ ವೇ ನಿಮ್ಮದು ಲೈಫ್ ಸ್ಟೈಲು ಅಥವಾ ನಿಮ್ಮದು ಅಗದಿ ಹೆಲ್ದಿ ಇದ್ದದ್ದು ನಂಗೆ ರಿಯಾಕ್ಷನ್ ಆಗಲಿಕ್ಕಿಲ್ಲ, ಹಾಗೇನೂ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಇಮ್ಯೂನ್ ಬಿಲ್ಡಪ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, as you told, ki South East Asian athwa Asian people have less number of side effects or reaction compared to the Western people. This fact, idan fact that it requires little more studies. Andre this is just an observation at this point of time. It requires further more studies. Innakkinta ಜಾಸ್ತಿ ಅದರ ಬಗ್ಗೆ ಖಗೋಳಾಗಿ ಅಭ್ಯಾಸ ಮಾಡಿದ್ರೆ we will find ki what exactly is the reason why, whether it's related to the reporting, whether it's related to something else. Similarly, ಹೆಂಗಂದ್ರೆ ಕೋವಿಡಲ್ಲಿ ಇಫ್ ಯು ಸಿ ದ ಇನಿಷಿಯಲ್ ಮಾರ್ಟಾಲಿಟಿ ಆಫ್ ದ ಇಂಡಿಯನ್ ಪೀಪಲ್ ವಾಸ್ ಡೆಫಿನೆಟ್ಲಿ ಲೆಸ್ ಕಂಪೇರ್ಡ್ ಟು ದಿ ವೆಸ್ಟರ್ನ್ ಪಾಪ್ಯುಲೇಷನ್. ಪಾಸಿಬ್ಲಿ ಅವರ್ ಇಮ್ಯೂನ್ ಸಿಸ್ಟಮ್ ವಾಸ್ ಲಿಟಲ್ ಬೆಟರ್ ಬಿಲ್ಡ್ ಅಪ್ ಕಂಪೇರ್ಡ್ ಟು ದಿ ವೆಸ್ಟರ್ನ್ ಪೀಪಲ್. ದಟ್ಸ್ ಅ ನಟ್ಸೆಲ್ ಐ ಆಮ್ ಟೆಲಿಂಗ್, ಎಕ್ಸಾಕ್ಟ್ ಇಲ್ಲ, ಬಟ್ ನಟ್ಸೆಲ್ಲಿ ವಿ ವೇರ್ ಬೆಟರ್ ಪ್ರಿಪೇರ್ಡ್, equipped to deal with the infection. Similarly, maybe our immune mechanism, our immune setup is little better to deal with the vaccine related adverse event. But this is too early. Andre this is an observation, this requires further studies. So this is too early for us anyone to conclude that idu. And second point is ki does it depend upon your health status at this point of time? I would say no. I don't think health status will determine whether you will develop a vaccine related side effect. However, there are some people who have this complication of, andre ಕೆಲವು ಮಂದಿ ಒಳಗೆ ಈ ಕ್ಲಾಟ್ ತಯಾರಾಗಂಥ ಮೆಕ್ಯಾನಿಸಮ್ ಇರ್ತದೆ ಬ್ಲಡ್ಡಲ್ಲಿ ಜಾಸ್ತಿ. ಅದ ಮೊದ್ಲು ಯಾವಾಗಾರ ವೇನ್ಸಲ್ಲಿ ಕ್ಲಾಟ್ ಆಗಿರ್ತದೆ, ಮೊದಲೆಲ್ಲರ ಯಂಗ್ಸ್ಟರಲ್ಲಿ ಬ್ರೈನಲ್ಲಿ ಕ್ಲಾಟ್ ಆಗಿರ್ತದೆ. ಅವರು ಸ್ವಲ್ಪ ಬೇಬಿ ಆ ಸಿಚುವೇಶನ್ನಾಗ ವಿ ನೀಡ್ ಲಿಟಲ್ ಮೋರ್ ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಹವೆವರ್ ಜನರಲಿ ಸ್ಪೀಕಿಂಗ್ ನಿಮ್ಮ ಹೆಲ್ತ್ ಸ್ಟೇಟಸ್ ಮೇಲೆ ಈ ವ್ಯಾಕ್ಸಿನ್ ರಿಲೇಟೆಡ್ ಅಡ್ವರ್ಸ್ ಎಫೆಕ್ಟ್ ಬರೋ ಚಾನ್ಸಸ್ ಕಡಿಮೆ. ಓಕೆ, ಮೃತ್ಯುಂಜಯ ಅವರೇ, ಈಗ ಸೈಡ್ ಎಫೆಕ್ಟ್ಸ್ ಅಂತ ನಾವು ನೋಡಿದಾಗ ಅಥವಾ ಪರಿಣಾಮಗಳು ಅಲ್ಲ ಏನೋ ಹೇಳಕ್ ಹೋದ್ರಿ, ಹೇಳಿ. ಅದೇ ಈಗ ಅವ್ರು ಏನು ಹೇಳಿದರು ಡಾಕ್ಟರ್, ನಾನು ಅವರ ಹೇಳಿದ್ದು ನಾನು ಸಂಪೂರ್ಣ ಸಹಮತ ಇದೆ. ಇಲ್ಲಿ ನೋಡಿ, ಲೈಫ್ ಸ್ಟೈಲ್ ಅಂತ ಹೇಳಿದ್ರಲ್ಲ, ನಾನು ಒಂದು ಹೇಳ್ತೀನಿ, ಅದಕ್ಕೆ ಡಾಕ್ಟರ್ ದತ್ತಾ ನಾಡಿಗೇರವರು ಏನಾದರೂ ಕರೆಕ್ಷನ್ಸ್ ಇದ್ದರೆ ಮಾಡ್ಬೋದು. ನೀವು ವೆಸ್ಟರ್ನ್ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್ಗೂ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅಥವಾ ಭಾರತ ದೇಶನ ಅಂತ ತಿಳ್ಕೊಳ್ಳೋಣ, ಹೈಜೀನಿಕ್ ದ ವೇ ಆಫ್ ಲೈಫ್ ಸ್ಟೈಲ್, ಹೈಜೀನ್ ಲೈಫ್ ಸ್ಟೈಲ್ ಏನಿದೆ ನಮ್ಮಲ್ಲಿ ಮತ್ತು ನೀವು ವೆಸ್ಟರ್ನ್ ಕಂಟ್ರಿ ಕಂಪೇರ್ ಮಾಡಿ. ಸೊ ಈ ಇಮ್ಯೂನ್ ಸಿಸ್ಟಮ್ ಹೇಗೆ ಡೆವಲಪ್ ಆಗುತ್ತೆ ಅಂದರೆ, ಯು ಹ್ಯಾವ್ ಟು ಕೌಂಟರ್ ದ ಇನ್ಫೆಕ್ಷನ್ಸ. ಆ ಕೌಂಟರ್ ಮಾಡ್ತಾನೆ ನಿಮ್ಮದು ಇನ್ಫೆಕ್ಷನ್, ನಿಮ್ಮದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಬೆಳೀತಾ ಹೋಗುತ್ತೆ. ಉದಾಹರಣೆಗೆ ನಾನು ಹೇಳಬೇಕು ಅಂದರೆ, ನೀವು ಯಾವುದೋ ಒಂದು ರೋಗಾಣು ಅದು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಅದಕ್ಕೆ ಸಣ್ಣವರಿದ್ದಾಗ ಬೆಳೀತಾ ಅದಕ್ಕೆ ಎಕ್ಸ್ಪೋಸ್ ಆದರೆ, ಅದು ಬರ್ತಾ ಏನಾಗಿರುತ್ತೆ ಅಂದರೆ, ಆ ರೋಗಾಣು ಬಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದು ಫೈಟ್ ಮಾಡುತ್ತೆ, ಅದು ನಿಮಗೆ ಇನ್ಫೆಕ್ಷನ್ ಆಗೋದೇ ಇಲ್ಲ. ನೀವು ಕಂಪ್ಲೀಟಾಗಿ ಒಂದು ಹೈಜೀನಾಗಿ ನೀವು ಯಾವುದೇ ಒಂದು ಇದನ್ನು ಬೆಳೆಸ್ಬಿಟ್ರೆ, ಒಂದು ಸ್ವಲ್ಪ ರೋಗಾಣು ಕಡಿಮೆ ಸಂಖ್ಯೆಯಲ್ಲೂ ಕೂಡ ಅದು ಎಕ್ಸ್ಪೋಸ್ ಆದರೆ ಅದಕ್ಕೆ ರೋಗ ಬರೋ ಕಾರಣಗಳು ಮತ್ತು ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ ಭಾಳ ಜಾಸ್ತಿ ಇರುತ್ತೆ. ಈಗ ಹೊರಗಡೆ ದೇಶದಲ್ಲಿ, ಡೆವಲಪ್ ಕಂಟ್ರೀಸಲ್ಲಿ ಅಲ್ಲಿ ಹೇಳ್ತಾರೆ ಅವರು, ಆ ನದಿ ನೀರು ಏನಿದೆ ಆ ನದಿ ನೀರನ್ನು ಡೈರೆಕ್ಟಾಗಿ ನೀವು ಕುಡಿಬೋದು ಅಂತ ಹೇಳಿ, ಆಯಿತಾ. ಅದೇ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ನದಿಯ ನೀರನ್ನು ಕುಡಿದ್ರೆ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಇನ್ಫೆಕ್ಷನ್ ಶುರುವಾಗುತ್ತೆ, ನಾನಾ ರೀತಿ ಇನ್ಫೆಕ್ಷನ್ಸ್. ಬಟ್ ವಿ ಹ್ಯಾವ್ ಬ್ರೌಂಡ್ ಇಟ್, ಡೈರೆಕ್ಟಾಗಿ ಟ್ಯಾಪ್ ವಾಟ್ರೇ ಕುಡಿತೀವಿ ನಾವು.
ಸೊ ಇದು ಒಂದು ಸರಳವಾದ ಉದಾಹರಣೆ. ಸೊ Right. ನಮ್ಮ ಯಾಕೆ ಸೌತ್ ಈಸ್ಟ್ ಏಷ್ಯನ್ ಪಾಪ್ಯುಲೇಷನ್ ಅಥವಾ ಭಾರತದಲ್ಲಿ ವಿ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಅಂದ್ರೆ ಇನ್ಫೆಕ್ಷನ್ಸ್. ಮೃತ್ಯುಂಜಯ ಅವರೇ ಆನ್ ಅ ಲೈಟರ್ ನೋಟ್ ನೀವೇನ್ ಹೇಳ್ತಿದ್ದೀರಿ ಅಂದ್ರೆ ನಮ್ಮಲ್ಲಿ ಹೈಜೀನ್ ಕಡಿಮೆ ಇಲ್ಲದೆ ಇರೋದೇ ಒಂಥರ ಒಳ್ಳೇದು, ನಾವು ರೋಗ ನಿರೋಧಕ ಶಕ್ತಿಯನ್ನ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟಿದೀವಿ ಅಂತ. ಆನ್ ಅ ಲೈಟರ್ ನೋಟ್ ನೀವು ಹೇಳ್ತಿರೋದು CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದೇ ರೀತಿಯ ಒಂದು ವರದಿ ಕೊಟ್ಟಿದೆ. ಬಿಕಾಸ್ ನಮ್ಮಲ್ಲಿ ಹೈಜೀನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಾಭಾವಿಕವಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ. No, personally, and not a lighter note, personally, I believe it. Right. In COVID, actually it is a boon. Right? Actually it is a boon. Absolutely. That's why there's so many deaths even in the first wave. ಬಹಳಷ್ಟು ಡೆತ್ಗಳಾದವು. Right, Exactly, right, we are right. better equipped to ಅಲ್ಲ ತನುಜಾ ಅಂತ ನಮ್ಮ ವೀಕ್ಷಕರೊಬ್ರು ತುಮಕೂರಿಂದ ಫೋನ್ ಮಾಡಿದ್ದಾರೆ. ತನುಜಾ ಅವರೇ ನಮಸ್ಕಾರ, ಕೇಳಿಸ್ತಿದ್ಯಾ? ಹಾ ಸರ್ ಕೇಳಿಸ್ತಾರೆ. ನಮಸ್ತೆ ಸರ್. ಹಾ ಹೇಳಿ ತನುಜಾ. ಸರ್ ನನಗಿವಾಗ 29 ವರ್ಷ ಸರ್. ಅಂದ್ರೆ ನಾನು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್. ಏನಂತ ಅಂದ್ರೆ ಇವಾಗ ವ್ಯಾಕ್ಸಿನ್ ಸರ್ ಇವಾಗ 45 ಎಬೋ ಇರೋರು ಹಾಕಿಸ್ಕೋಬೇಕು ಅಂತ ಹೇಳಿದ್ದಾರೆ. ಹ್ಮ್ ಇವಾಗ ಅಂದ್ರೆ ನನಗೆ ಇವಾಗ 29 ಇಯರ್ಸ್ ಸರ್. ಇವಾಗ ಹಾಕಿಸ್ಕೊಳ್ಳೇಬೇಕು ನಾನು. ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನಮಗೆ ಅಂತ? ಅರ್ಥ ಆಗ್ಲಿಲ್ಲ. ನೀವು 29 ಇದ್ದೀರಿ, 45 ಅಂಡ್ ಅಬೋವ್ ಮಾತ್ರ ವ್ಯಾಕ್ಸಿನ್ ಕೊಡ್ತಿರೋದು, ಬಟ್ ನೀವು ಇವಾಗ ಹಾಕಿಸ್ಕೊಳ್ಳೇಬೇಕು. ಹಾ ಹಾಕಿಸ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ ಅಂತ ನಿಮ್ಮ ಪ್ರಶ್ನೆ. ಹಾ ಹೌದು ಸರ್. ಡಾಕ್ಟರ್ಗೆ ಮೃತ್ಯುಂಜಯ ಅವರೇ ಪ್ಲೀಸ್. ಇಲ್ಲ, ಈಗ ಆಲ್ರೆಡಿ ಡಾಕ್ಟರ್ ದತ್ತ ನಾಡಿಗೆ ಅವರು ಹೇಳ್ಬಿಟ್ಟಿದ್ದಾರೆ. ಇದು ಏಜ್ ಅಥವಾ ನಿಮ್ಮದು ರಿಲೇಟೆಡ್ ಏನಿಲ್ಲ ಅಥವಾ ಹೆಲ್ತ್ ರಿಲೇಟೆಡ್ಡು. ಇನ್ಫ್ಯಾಕ್ಟ್ ಈಗ ಬೇರೆ ದೇಶಗಳಲ್ಲಿ 15 ವರ್ಷದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ನೆಕ್ಸ್ಟು 10 to 15ಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ವಯಸ್ಸು ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ ಅಡ್ಡ ಬರೋದಿಲ್ಲ. ನಿಮ್ಮ ಸರದಿ ಬರುತ್ತೆ, ಅವಾಗ ಬಂದಾಗ ನೀವು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ಆಗ್ತಾ ಇಲ್ಲ ವ್ಯಾಕ್ಸಿನು, ಆದ್ದರಿಂದ ಸ್ವಲ್ಪ ಕಾಯಬೇಕಷ್ಟೇ. ನೆಕ್ಸ್ಟ್ ಇನ್ನೂ ಒಂದು ನಾನು ಇನ್ಫಾರ್ಮೇಷನ್ ಎಲ್ಲರಿಗೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಲ್ಲೂ ಸ್ವಲ್ಪ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಇದನ್ನು ಪ್ರಾಯೋಗಿಕ ಹಂತದಲ್ಲಿ ಸ್ಟಾರ್ಟ್ ಮಾಡೋರು ಇದ್ದಾರೆ. ಅದಾಗುತ್ತೆ, ಇನ್ನೊಂದು 6-8 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳಿ ಬರುತ್ತೆ. ಅದು ನಾವು ಕಾಯ್ಬೇಕಷ್ಟೇ. ಶೇಖರ್ ಅವರು ಫೋನ್ ಮಾಡಿದ್ದಾರೆ ಮೈಸೂರಿಂದ. earliest possible chance, please. ಸಾರಿ ದತ್ತ ನಾಡ್ಗೆ ಐಲ್ ಗಿವ್ ಯು. ನಾನು ಬಂದೆ, ನಿಮ್ಮ ಹತ್ರ ಬಂದೆ. ಶೇಖರ್ ಅವ್ರು ಫೋನ್ ಮಾಡಿದ್ದಾರೆ ಮೈಸೂರಿಂದ. ಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಶೇಖರ್ ಅವರೇ. ಸರ್ ನಾನು ಡಾಕ್ಟರ್ ಜೊತೆ ಮಾತಾಡ್ಬೋದಾ? ಹಾಂ ಮಾತಾಡ್ತಿದ್ದೀರಾ, ಹೇಳಿ. ಸರ್ ಏನಿಲ್ಲ, ಇವಾಗ ಕೆಲವರು ನಮಗೆ ಗೊತ್ತಿರೋ ಪ್ರಕಾರ ಇಂಜೆಕ್ಷನ್ ತಗೊಂಡು ಒಂದು ಅರ್ಧ ಗಂಟೆಗೆ ತೀರೋದ್ರು ಅಂತ ಹೇಳ್ತಾರೆ. ಇದು ಏನ್ ರೀಸನ್ ಇರ್ಬೋದು ಅಂತ ಗೊತ್ತಾಗುತ್ತೆ ಸರ್. ಈಗ ವ್ಯಾಕ್ಸಿನೇಷನ್ ತಗೊಳ್ತಾ ಇದ್ದಾರೆ, COVID-19 ಕೋಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ತಗೊಳ್ತಾ ಇದಾರಲ್ಲ, ತಗೊಂಡೊಂದು 1/2 ಅವರ್ಗೆ ಮನೆಗೆ ಬಂದ ತಕ್ಷಣ ದಿಢೀರ್ ಅಂತ ಎಕ್ಸ್ಪೈರ್ ಆಗೋದು, ಈ ಥರದ್ದೊಂದು ಆಗ್ತಾ ಇದೆ. ಮತ್ತೆ ಅದಕ್ಕೆ ಒಂದು ಆಡ್ ಮಾಡ್ಬಿಡ್ತೀನಿ ಡಾಕ್ಟರ್ ದತ್ತ ನಾಡ್ಗೆ. ಐ ಜಸ್ಟ್ ಆಡ್ ಟು ದಟ್ ಕ್ವೆಶ್ಚನ್ ಪ್ಲೀಸ್. ಈಗ ಆದಂತ 492 ಕೇಸಸ್ ವರ್ ಟೇಕನ್ ಅಪ್ ಬೈ ದ ಇಮ್ಯುನೈಸೇಷನ್ ಟೆಕ್ನಿಕಲ್ ಯೂನಿಟ್ ಕಮಿಟಿ. AEFI ಅಡ್ಡ ಪರಿಣಾಮಗಳನ್ನ ಸಂಶೋಧನೆ ಅಧ್ಯಯನ ಮಾಡ್ತಿರುವಂತಹ ಒಂದು ಸಮಿತಿ ತಗೊಂಡಿದ್ದು 492 ಪ್ರಕರಣಗಳಲ್ಲಿ ಕೆಲವೇ ಪ್ರಕರಣಗಳಲ್ಲಿ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಕರೆಕ್ಟ್. ವಿತೌಟ್ ಅ ಪೋಸ್ಟ್ ಮಾರ್ಟಮ್ ಹೇಗೆ ಗೊತ್ತಾಗುತ್ತೆ ಏನ್ ಕಾರಣ ಅಂತ? ಹೌದು. ಸೊ ಆಡಿಂಗ್ ಟು ದಟ್ ಕ್ವೆಶ್ಚನ್, ಲಸಿಕೆ ತಗೊಂಡ್ರು ಅರ್ಧ ಗಂಟೆಲಿ ತೀರೋದ್ರು, ಅದು ಲಸಿಕೆ ಸಂಬಂಧಿತ ಸಾವ ಅಲ್ವಾ ನಮಗೆ ಗೊತ್ತಾಗಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗಬೇಕು, ಅದಾಗ್ತಿಲ್ಲ. ಸೊ ವ್ಯವಸ್ಥೆಯ ಒಂದು ಪ್ರಶ್ನೆ ಕೂಡ ಇದೆ. ಶೇಖರ್ ಅವರ ಪ್ರಶ್ನೆ ಕೂಡ ಪ್ಲೀಸ್ ಡಾಕ್ಟರ್ ದತ್ತ ನಾಡ್ಗೆ. ಕರೆಕ್ಟ್. ಯಾಕಂದ್ರೆ ಈಗ ಹಾಫ್ ಅನ್ ಅವರಲ್ಲಿ ಆಗಂಥದ್ದು ಇಫೆಕ್ಟ್ ಅಂದರೆ ಮೋಸ್ಟ್ ಲೈಕ್ಲಿ ಅನಾಫೆಲಾಕ್ಸಿಸ್ ರಿಯಾಕ್ಷನ್ ಯೂಶುವಲಿ. ಯಾಕಂದ್ರೆ ಹಾಫ್ ಅನ್ ಅವರಲ್ಲಿ ಕ್ಲಾಟ್ ಆಗಿ ಬ್ರೈನಿಗೆ ಹೋಗಿ ಬ್ರೈನ್ ಕ್ಲಾಟ್ ಆಗೋದು ಅಥವಾ ಹಾರ್ಟ್ ಕ್ಲಾಟ್ ಆಗೋದು ಚಾನ್ಸಸ್ ಆರ್ ಅನ್ಲೈಕ್ಲಿ. ಇಫ್ ದ ಡೆತ್ ಈಸ್ ವಿದಿನ್ ಹಾಫ್ ಅನ್ ಅವರ್, ಅರ್ಧ ತಾಸು 45 ಮಿನಿಟ್ಸ್ ಅಲ್ಲಿ ಆಯ್ತು ಅಂದರೆ ಮೋಸ್ಟ್ ಲೈಕ್ಲಿ ಇಟ್ ಈಸ್ ಅನಾಫೆಲಾಕ್ಸಿಸ್, ಅಂದರೆ ಅಲರ್ಜಿಕ್ ರಿಯಾಕ್ಷನ್. ಹವೆವರ್ ಕ್ಲಾಟ್ ಆಗ್ಬೇಕಪ್ಪ ಅಂದ್ರೆ ಮೆಕ್ಯಾನಿಸಮ್ ಆಗ್ಬೇಕಪ್ಪ ಅಂದ್ರೆ ಇಟ್ ಟೇಕ್ಸ್ ಸಮ್ ಟೈಮ್. ಕ್ಲಾಟ್ ಆಗಿ ಮೈಕಾರ್ಡ್ ಇನ್ಫೆಕ್ಷನ್ ಆಗಿ 2nd ಡೇ 3rd ಡೇ ಆಗಿ ಮಂದಿಗೆ ಹಾರ್ಟಲ್ಲಿ ಅಥವಾ ಬ್ರೈನಲ್ಲಿ ಕ್ಲಾಟ್ ಆಗಿ ತೊಂದರೆ ಆಗೋದು. ಸೊ ಆ್ಯಸ್ ಯು ಸೇಡ್, ಬಿಕಾಸ್ ನಮ್ಮ ಕಡೆ ಎಕ್ಸಾಕ್ಟ್ ಕ್ಯಾಶುವಲ್ ಲಿಂಕೇಜ್ ಇಲ್ಲದ ಕಾರಣದಿಂದ we cannot say it is related to all these adverse effects are related to the vaccine except for anaphylaxis.
ಅಂದ ಆಮೇಲೆ ನಮ್ಮ ಕಡೆ ಬಿಕಾಸ್ ವಿ ಡೋಂಟ್ ಹ್ಯಾವ್ ಅನ್ ಆಕ್ಸೆಸ್ ಟು ದಿ ರಿಪೋರ್ಟ್ಸ್ ಆಫ್ ಪೋಸ್ಟ್ ಮಾರ್ಟಮ್ ವಿ ಕೆನಾಟ್ ಸೇ ದ ವಾಟ್ ಈಸ್ ದ ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಇನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಹವೆವರ್ ಟೈಮ್ ಪ್ರಕಾರ ವಿಚಾರ ಮಾಡಿದರೆ ಹಾಫ್ ಆನ್ ಅವರ್ 45 minutes ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಅಲರ್ಜಿಕ್ ರಿಯಾಕ್ಷನ್, ಅನಾಫೈಲಾಕ್ಸಿಸ್ ಆರ್ ಅಲರ್ಜಿಕ್ ರಿಯಾಕ್ಷನ್. ಓಕೆ, ಈಗ ಮತ್ತೊಂದು ಪ್ರಶ್ನೆ ತೊಂದರೆ ಇದೆ. ಈಗ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಹೇಳ್ಬಿಡಿ ಮೃತ್ಯುಂಜಯ ಅವರೇ ಹೇಳಿ. ನಿಖಿಲ್ ಅವರು ಒಂದು ಮಾತು ಹೇಳ್ಬಿಡ್ತೀನಿ. ಏನು ಅಂದರೆ ಈಗ ನೋಡಿ, ವ್ಯಾಕ್ಸಿನ್ ತೊಗೊಂಡವ್ರದ್ದು ಮತ್ತು ನಾವೆಲ್ಲ ಸಾರ್ವಜನಿಕರದ್ದು ಒಂದು ಜವಾಬ್ದಾರಿ ಇರುತ್ತೆ. ಅದು ಏನು ಅಂದರೆ, ಈಗ ಯಾವುದೇ ರೀತಿ ರಿಯಾಕ್ಷನ್ ಬಂದರೆ ಇಮಿಡಿಯೇಟಾಗಿ ನೀವು ಎಲ್ಲಿ ವ್ಯಾಕ್ಸಿನ್ ಎಲ್ಲಿ ತೊಗೊಂಡಿರ್ತೀರ ಅಲ್ಲಿ ರಿಪೋರ್ಟ್ ಮಾಡಬೇಕು, ಈ ಥರ ಆಗಿಬಿಟ್ಟಿದೆ ಈ ಥರ ಅಂತ ಹೇಳಿ. ನೀವು ಅದನ್ನು ಕೂಡ ಆಗ್ತಾಯಿಲ್ಲ. ಅದಾದರೆ ಬಹುಶಃ ನಮಗೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಜನರಲ್ ಏನು ಕೇಳ್ಕೊಂಡ್ರೆ, ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತೀರಾ, ನಿಮ್ಮಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಬಂದರೆ ನೀವು ಎಲ್ಲಿ ವ್ಯಾಕ್ಸಿನ್ ತೊಗೊಂಡಿರ್ತೀರ ಅವ್ರು ರಿಪೋರ್ಟ್ ಮಾಡಿ. ಮೆಕ್ಯಾನಿಸಮ್ ಇದೆ, ಅದು ಬರ್ಕೊಳ್ತಾರೆ. ಅದನ್ನ ಸ್ಟಡಿ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಓಕೆ, ಈಗ ಇಬ್ಬರಿಗೂ ಇದೊಂದು ಪ್ರಶ್ನೆ. ಈ ಅಡ್ಡ ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಗಳಲ್ಲಿ ನೀವು ಎರಡು ಬೇರೆ ಬೇರೆ ಅಂದ್ರಿ. ಓಕೆ, ಅದರಲ್ಲಿ ಫೇಶಿಯಲ್ ಪ್ಯಾಲ್ಸಿ ಇದೆ, ಅಂದರೆ ಒಂದು ಮುಖದ ಒಂದು ಭಾಗ ನಂಬಾಗ್ಬಿಡೋ ಅಂಥದ್ದು, ಅಂದರೆ ಜೋಮ್ ಹಿಡ್ದಂಗೆ ಆಗೋದು, ಆ ರೀತಿಯ ಒಂದಿದೆ. ಫೀವರ್ ಇದೆ, ಆತಂಕ ಇದೆ. ಮತ್ತು ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಕೋವಿಡ್ ಪಾಸಿಟಿವ್ ಆಗುವಂಥದ್ದಿದೆ. ಲಸಿಕೆ ತಗೊಳ್ಳೋದಕ್ಕೂ ಮುಂಚೆ ನಾನು ಹೋದೆ, ನಾರ್ಮಲ್ ಇದ್ದೆ. ಲಸಿಕೆ ತೊಗೊಂಡು ಬಂದೆ, 1 ದಿವಸ 2 ದಿವಸ ಆದಮೇಲೆ ನನಗೆ ಸಿಂಪ್ಟಮ್ಸ್ ಕಾಣಿಸ್ತು. ಆ ಸಿಂಪ್ಟಮ್ ಉಳಿತು. ನಾನು ಲಸಿಕೆಯ ಒಂದು ಪ್ರಭಾವ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು 2-3 ದಿವಸ ಕಂಟಿನ್ಯೂ ಆಯಿತು. ಆಮೇಲೆ ನಾನು ಹೋಗಿ ಟೆಸ್ಟ್ ಮಾಡಿಸಿದೆ, ನಾನು ಕೋವಿಡ್ ಪಾಸಿಟಿವ್ ಇದ್ದೀನಿ. ಇದಕ್ಕೆ 2 ಪಾಸಿಬಿಲಿಟಿ. ಡಾಕ್ಟರ್ ಪ್ಲೀಸ್ ಟೆಲ್ ಮೀ ಇಫ್ ಐ ಆಮ್ ರಾಂಗ್. ಒಂದು, ಮುಂಚೆನೇ ನನ್ನಲ್ಲಿ ಸೋಂಕಿತ್ತು, ನನಗೆ ಗೊತ್ತಿರಲಿಲ್ಲ, ಲಕ್ಷಣ ರಹಿತ ಸೋಂಕಾಗಿತ್ತು, ನಾನು ಅವಾಗ ಹೋಗಿ ಲಸಿಕೆ ತೊಗೊಂಡೆ, ಅದಾದ ನಂತರ ಸಿಂಪ್ಟಮ್ಸ್ ಡೆವಲಪ್ ಆಯಿತು. ಇಲ್ಲ ಅಂದರೆ ಅದು ಲಸಿಕೆಯಿಂದಾನೇ ಆದಂಥ ಸೋಂಕು. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಡಾಕ್ಟರ್ ದತ್ತಾ ನಾಡ್ಗೀರ್ ಪ್ಲೀಸ್. ಇಲ್ಲ, ಡೆಫಿನೆಟ್ಲಿ ಇಟ್ ಈಸ್ ವಾಟ್ ಯು ಸೈಡ್ ಫಸ್ಟ್ ಅಲ್ಲ, ಕಿ ನಿಮಗೆ ಡೆಫಿನೆಟ್ಲಿ ಅಸಿಂಪ್ಟಮ್ಯಾಟಿಕ್ ಫೇಸಲ್ಲಿ ನೀವು ಇದ್ರಿ, ಆ್ಯಂಡ್ ಆಫ್ಟರ್ವರ್ಡ್ಸ್ ಬಿಕಾಸ್ ಆಫ್ ದಿ ಮೈಲ್ಡ್ ಫೀವರ್ ಯು ಇಟ್ ಈಸ್ ಬಾಟ್ ಟು ದಿ ನೋಟಿಸ್. ಸೊ ಇಟ್ ಈಸ್ ಮೋರ್ ಲೈಕ್ಲಿ ದ್ಯಾಟ್ ನಿಮಗೆ ಮೊದಲಿಂದನೇ ಇನ್ಫೆಕ್ಷನ್ ಇತ್ತು, ದ್ಯಾಟ್ ಈಸ್ ಮೋರ್ ಲೈಕ್ಲಿ ದ್ಯಾನ್ ಬಿಕಾಸ್ ಆಲ್ ದೀಸ್ ವೈರಸಸ್ ವ್ಯಾಕ್ಸಿನ್ಸ್ ವಿಚ್ ಆರ್ ದೇ ಆರ್ ಕಿಲ್ಡ್ ವೈರಸಸ್. ಆ ಕಿಲ್ಡ್ ವೈರಸಸ್ಸಲ್ಲಿ ಯು ಡೋಂಟ್ ಗೆಟ್ positive test or you don't get infection, and the dose what we give is quite small, and the killed vaccine doesn't produces the test to be positive. So ಹಾಗಾಗಿ it is already a infected person ಇರ್ತಾರೆ, ಅವನು ನಿಮಗೆ ಅಸಿಂಪ್ಟಮ್ಯಾಟಿಕ್ ಫೇಸಲ್ಲಿದ್ದು ಆ ಸೋಂಕು ಅದು ಟೆಸ್ಟು ನಿಮಗೆ 2-3 ದಿವಸದಲ್ಲಿ ಪಾಸಿಟಿವ್ ಬಂದಿದೆ. ದ್ಯಾಟ್ ಈಸ್ ಮೋರ್ ಪ್ರಾಪರ್ ಎಕ್ಸ್ಪ್ಲನೇಷನ್. ಇಲ್ಲಿ ಒಂದು ಅದಕ್ಕೆ ಇನ್ನೊಂದು ಜೊತೆಗೆ ಇನ್ನೊಂದು ಅಡಿಷ್ನಲ್ ಪಾಯಿಂಟ್ ಅಂದರೆ, ಈ ವ್ಯಾಕ್ಸಿನಲ್ಲಿ ಬೇರೆ ಬೇರೆ ಥರ ವ್ಯಾಕ್ಸಿನ್ಸ್ ಇದ್ದಾವೆ, ವೆಕ್ಟರ್ ವ್ಯಾಕ್ಸಿನ್ಸ್, mRNA, ಯಾವುದೂ ಕೂಡ ಅವು ಕೋವಿಡ್ ಇನ್ಫೆಕ್ಷನ್ನ ಮಾಡೋದಿಲ್ಲ. ಯಾಕಂದರೆ ಅದು ವೈರಸ್ಸೇ ಇರೋದಿಲ್ಲ ಅದರಲ್ಲಿ. ಆದ್ದರಿಂದ ವ್ಯಾಕ್ಸಿನ್ ತೊಗೊಂಡ್ರೆ ನಿಮಗೆ ಕೋವಿಡ್ ಇನ್ಫೆಕ್ಷನ್ ಆಗೋದೇ ಇಲ್ಲ. ವ್ಯಾಕ್ಸಿನಿಂದ ಕೋವಿಡ್ ಬರೋಕ್ಕೆ ಚಾನ್ಸೇ ಇಲ್ಲ, ಯಾವುದೇ ಕಾರಣದಿಂದನೂ ಸಾಧ್ಯ ಇಲ್ಲ. ಶರಣಪ್ಪ ಅವ್ರು ಫೋನ್ ಮಾಡಿದ್ದಾರೆ ಗದಗಿಂದ. ಶರಣಪ್ಪ ಅವರೇ ನಮಸ್ಕಾರ. ಹಲೋ. ಹಾಂ ನಮಸ್ಕಾರ ರೀ ಶರಣಪ್ಪ ಅವ್ರು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಾವು ಗದಗಿನಿಂದ, ಗದಗ ಜಿಲ್ಲೆ ರೋಣ ತಾಲೂಕಿನಿಂದ ಮಾತಾಡೋದ್ರಿ. ಹಾಂ ಹೇಳಿ. ಶರಣಪ್ಪ ಅಂತ ಹೇಳಿ. ಹೇಳ್ರಿ ಶರಣಪ್ಪ. ಹಲೋ. ಹಾಂ ರೀ, ನಮಗೆ 65 ವಯಸ್ಸು ಸರ್. ಈಗ ನಾ ಇನ್ನೂ ವ್ಯಾಕ್ಸಿನ್ ತೊಗೊಂಡಿಲ್ಲ ಸರ್. ಈಗ ನನಗೆ ಶುಗರ್ ಅದ ರೀ, 15 ವರ್ಷದಿಂದ ಶುಗರ್ ಕಂಟ್ರೋಲ್ನಾಗ ಐತ್ರಿ. 140 to 180 ವರೆಗೆ ಐತ್ರಿ ಟೈಮ್. ಈಗ ನನಗೆ 2 ಹೊತ್ತು ಇನ್ಸುಲಿನ್ ತೊಗೊಂತೇನೆ ರೀ ನಾನು. 2 ಟೈಮ್ 2 ಹೊತ್ತು ಒಂದೊಂದು ಶುಗರ್ ಗುಳಿಗೆ ತೊಗೊಂತೇನೆ ರೀ. ನಾವು ವ್ಯಾಕ್ಸಿನ್ ತೊಗೋಬೋದೇನ್ರಿ? ತೊಗೊಂಡ್ರೆ ಏನಾದ್ರು ಅಡ್ಡ ಪರಿಣಾಮ ಆಗುತ್ತೆ ಹೇಗೆ ಅಂತ ಹಿಂಗೆ ಆಗತ್ತಿದ್ವಿ, ನಮಗೆ ಸಂಶಯ ಇತ್ತು. 100% ತಗೋಬೋದು, ಬಟ್ ಡಾಕ್ಟರ್ಸ್ ಹೇಳ್ತಾರೆ ಅದನ್ನು. ಡಾಕ್ಟರ್ ಶುಗರ್ ಇದೆ, ದಿನಕ್ಕೆ 2 ಸತಿ ಇನ್ಸುಲಿನ್ ತಗೋತಾರೆ, ಶುಗರ್ ಟ್ಯಾಬ್ಲೆಟಲ್ಲೂ ಇದ್ದಾರೆ. ಅವ್ರಿಗೆ ವ್ಯಾಕ್ಸಿನ್ ತಗೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದೆ. ನೀವು ಅರ್ಜೆಂಟಾಗಿ ವ್ಯಾಕ್ಸಿನ್ ತೊಗೋಬೇಕು. ಯಾಕಂದರೆ 65 ವರ್ಷ ಡಯಾಬಿಟಿಸ್ ಅಂದರೆ ಕೋವಿಡ್ ಇನ್ಫೆಕ್ಷನ್ ಆದರೆ ಅದ್ರ ಕಾಂಪ್ಲಿಕೇಶನ್ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ದಯಮಾಡಿ ನೀವು ಎಷ್ಟು ಸಾಧ್ಯ ಆಗ್ತಷ್ಟು ಲಘುನ ವ್ಯಾಕ್ಸಿನ್ ತೊಗೊಳೋದು ಒಳ್ಳೆಯದು. ಅಲ್ಲ, ಅವರು ಏನು ಹೇಳಿದ್ರು ಅಂದರೆ, ನೀವು ಏನೇ ಇನ್ಸುಲಿನ್ ತೊಗೊಳ್ಳಿ, ಏನೇ ಮಾತ್ರೆಗಳು ತೊಗೊಳ್ಳಿ, ಅದಕ್ಕೂ ನಿಮ್ಮ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ನೀವು ಮೊದಲು ವ್ಯಾಕ್ಸಿನ್ ತೊಗೊಳ್ಳಿ ಅಂತ. ಯಾವುದೋ ಅಡ್ಡ ಪರಿಣಾಮ ನೀವು ತೊಗೊಳ್ತಕ್ಕಂಥ ಇನ್ಸುಲಿನ್ ಅಥವಾ ಮಾತ್ರೆಗಳು ನೀವು ವ್ಯಾಕ್ಸಿನ್ ತೊಗೊಂಡ್ರೆ ಅದರಿಂದ ಏನೂ ಅಡ್ಡ ಪರಿಣಾಮಗಳು ಏನೂ ಆಗೋದಿಲ್ಲ. ತಾವು ಧೈರ್ಯವಾಗಿ ತೊಗೋಬೋದು ಅಂತ ಹೇಳ್ತಾ ಇರೋದು.
ಓಕೆ, ಈಗ ಈ ಲಸಿಕೆ ಬಗ್ಗೆ ವಿಶ್ವಾಸ ಮೂಡಿಸೋದಕ್ಕೆ ಜನರಲ್ಲಿ ಏನು ಮಾಡ್ಬೋದು? ಇನ್ನೂ ಹಿಂಜರಿಕೆ ಇದೆ. ಅವ್ರು ನೋಡಿ 65 ಇಯರ್ಸ್ ವಿತ್ ಕೋಮಾರ್ಬಿಡಿಟೀಸ್, ಅವರಿಗೆ ಇನ್ನೂ ಆ ಸ್ಪಷ್ಟ ಮಾಹಿತಿನೇ ಇಲ್ಲ, ನಾನು ತಗೋಬೇಕಾ ಬೇಡವಾ ಅಂತ. ಶರಣಪ್ಪ ಅವರು ನಿಜವಾಗ್ಲೂ ಒಂದು ಉದಾಹರಣೆ. ಇನ್ನೂ ಲಸಿಕೆ ಬಗ್ಗೆ ಒಂದು ಜಾಗೃತಿ ಜನರಲ್ಲಿ ಮೂಡಲಿಲ್ಲ, ಅದ್ರ ಬಗ್ಗೆ ಇನ್ನೂ ವಿಶ್ವಾಸನೂ ಬೆಳೆದಿಲ್ಲ. ಅವ್ರು ತಗೊಳ್ಳೋ ಔಷಧಿ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ, ಬಟ್ ಇದೊಂದು ಎಕ್ಸ್ಟ್ರಾ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾನೂ ಇಲ್ಲ. ಏನು ಮಾಡ್ಬೋದು ಡಾಕ್ಟರ್ ದತ್ತಾ ನಾಡ್ಗೇರ್? ಆ್ಯಕ್ಚುಲಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಿ ಎಜುಕೇಷನ್. ಈಗ ಪ್ರತಿಯೊಬ್ಬರು ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇದೆ, ನಾವು ಡಾಕ್ಟರ್ ಅಂತಂದ್ಮೇಲೆ ನಮ್ಮ ಕಡೆ ಸಾಕಷ್ಟು ಪೇಷಂಟ್ ಬಂದಿರ್ತಾರೆ. ವಿ ಟ್ರೈ ಆ್ಯಂಡ್ ಎಜುಕೇಟ್ ಪೀಪಲ್, ವಿ ಟ್ರೈ ಆ್ಯಂಡ್ ಎಜುಕೇಟ್ ದಿ ರಿಲೇಟಿವ್ಸ್. ನಮ್ಮ ಕಡೆ ಯಾವ ಪೇಷಂಟ್ ಬರ್ತಾರೆ ಅವ್ರಿಗೆ ನಾವು ತಿಳಿಸಿ ಹೇಳ್ತೇವೆ ಹೌ ಇಟ್ ಈಸ್ ಇಂಪಾರ್ಟೆಂಟ್, ಹೌ ವಿ ಕ್ಯಾನ್ ಪ್ರಿವೆಂಟ್ ಕಾಂಪ್ಲಿಕೇಶನ್. ಅವ್ರ ರಿಲೇಟಿವ್ಸು, ನಮ್ಮ ರಿಲೇಟಿವ್ಸ್. ಸೊ ಯಾರು ಇದ್ರಾಗ ಒಬ್ಬರೇ ಬರೀ ಗೋರ್ಮೆಂಟ್ ಒಂದೇ ಎಲ್ಲ ಮಾಡ್ಬೋದು ಅಂತಲ್ಲ, ಇದು ಎಲ್ಲರದು. ಎವ್ರಿ ಸೆನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಟು ಎಜುಕೇಟ್ ಒನ್ ಪರ್ಸನ್, ಅಟ್ ಲೀಸ್ಟ್ 1 or 2 persons. ಅಂದರೆ ಏನಾಗ್ತದೆ, ಇಫ್ ಯು ಎಜುಕೇಟ್ ದ ಪೀಪಲ್, ಇಟ್ ಈಸ್ ನಾಟ್ ದಿ ಎಷ್ಟು ಅರ್ಲಿ ವಿ ಎಜುಕೇಟ್ ಆ್ಯಂಡ್ ಎಷ್ಟು ಅರ್ಲಿ ನಾವು ವ್ಯಾಕ್ಸಿನೇಟ್ ಮಾಡ್ತೇವೆ, ಅಷ್ಟು ಮಾರ್ಟಾಲಿಟಿ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ಸ್ ವಾಟ್ ಎವರ್ ರಿಲೇಟೆಡ್ ಟು ಕೋವಿಡ್ ವಿಲ್ ಕಮ್ ಡೌನ್. ಸೊ ಇಟ್ ಈಸ್ ಅ ಬಿಕಾಸ್ ಸಚ್ ಎ ಹ್ಯೂಜ್ ಕಂಟ್ರಿ, 130 crores, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್. ಸೊ ಎಲ್ಲೆಲ್ಲೇ ನಮಗೆ ಎಲ್ಲೇ ಚಾನ್ಸ್ ಸಿಗ್ತದೆ ಅಲ್ಲೇ ನಾವು ವಿ ಶುಡ್ ಎಜುಕೇಟ್. ಇಟ್ಸ್ ನಾಟ್ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್ ಆ್ಯಂಡ್ ದಿ ಡಾಕ್ಟರ್ಸ್ ಆ್ಯಂಡ್ ದಿ ಪ್ಯಾರಾಮೆಡಿಕಲ್ಸ್, ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಒನ್. ಸೊ ವಿ ಟ್ರೈ ಆ್ಯಂಡ್ ಎಜುಕೇಟ್ ಎವ್ರಿ ಒನ್. ಸೊ ನಮಗೆ ಎಲ್ಲೆಲ್ಲಿ ಚಾನ್ಸ್ ಸಿಗ್ತದೆ ಅಲ್ಲಿ ನಾವು ವಿ ಶುಡ್ ಟ್ರೈ ಆ್ಯಂಡ್ ಹೆಲ್ಪ್ ದಿ ಪೀಪಲ್ ಟು ಗೆಟ್ ದ ನಾಲೆಜ್ ಅಬೌಟ್ ದ. ಭೈರಪ್ಪ ಅವ್ರು ಫೋನ್ ಮಾಡಿದ್ದಾರೆ, ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಭೈರಪ್ಪ ಅವ್ರು ನಮಸ್ಕಾರ. ಭೈರಪ್ಪ ಅವರೇ ಕೇಳಿಸ್ತಿದ್ಯಾ? ಪಕ್ಕ ಕೇಳುತ್ತೆ ಸರ್. ಹಾಂ ಹೇಳಿ ಭೈರಪ್ಪ ಅವರು. ಸರ್, ನನಗೆ ಈ ರಾಜಕೀಯದಲ್ಲಿ ಈ ದಳ, ಈ BJP, ಇದ್ಯಾವುದು ಕಾಂಗ್ರೆಸ್ಸು, ಇವರು ಏನು ಬಲ್ರು, ಇವರು ಮನುಷ್ಯನ ಜೀವನದ ಎಷ್ಟು ಬಲ್ರಿ ಇವರೆಲ್ಲ. ಎಂಥ ದೊಡ್ಡವರೆಲ್ಲ ಇದ್ದಾರೆ ಅಲ್ವಾ? ಭಾಳ ದೊಡ್ಡವರಲ್ಲಿ, ಎಲ್ಲರೂ ದೊಡ್ಡವರೇ ಅಲ್ಲಿ. ನಾನೊಬ್ಬ ಸಣ್ಣನು, ನಾನು ಬಡವ, ರೈತ ಅಲ್ಲ ನಾನು. ಆಮೇಲೆ ಯಾತು ಹೆಣವರನೂ ಅಲ್ಲ, ಹೆಣವರನೇ ಜಾಸ್ತಿನೇ. ಭೈರಪ್ಪ ಅವರೇ, ಇದು ಲಸಿಕೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಗೊತ್ತಾಯ್ತು ನನಗೆ. ಬನ್ನಿ ವಿಷಯಕ್ಕೆ ಬನ್ನಿ ಭೈರಪ್ಪ ಅವರೇ, ಸಮಯ ಬಹಳ ಕಡಿಮೆ ಇದೆ, ಹೇಳಿ. ಆಯ್ತು ಸರ್, ಈ ಸತ್ಯವಾಗಿ ಮಾತಾಡ್ತೀವಿ. ಒಂದು ಇಂಜೆಕ್ಷನ್ ಕೊಡಕ್ಕೆ ನಮ್ಗೆ ಇನ್ನೂ ಹೋಗಿಲ್ಲ ನಾವು. ನಮ್ಗೆ ಭಯ. ಮನೆ ಒಳಗಡೆ ಐತಿ, ನಾನು ಇನ್ನೂ ಇಳ್ದೇ ಇಲ್ಲ, ನಾನು ಕೆಳಕ್ಕೆ ಇಳ್ದಿಲ್ಲ. ಆದ್ರೆ ಯಾರು ದುಡ್ಡು ಕೇಳಲ್ಲ ನಾನು. ದುಡ್ಡು ಕೊಡ್ರಪ್ಪ, ದುನಿಯಾ ಕೊಡ್ರಪ್ಪ ಅಂತ. ನನ್ನ ಜೀವ ಹೋದ್ರೆ ಕೇಳೋದಿಲ್ಲ ನಾವು. ಏನು ಅಲ್ಲ, ನಿಮಗೆ ಹೊರಗೆ ಹೋಗಕ್ ಭಯ, ಲಸಿಕೆ ತಗೊಳ್ಳೋದಕ್ಕೆ ಭಯ ಇದೆ. ಕೇಳಿ ಸರ್, ನನ್ನ ಜೀವ ನಾನ್ ಕಾಪಾಡ್ಕೋಬೇಕು. ಅದು ನನ್ನ ಶಕ್ತಿ, ನನ್ನ ಪವರ್. ಏನು ನೀವ್ ಹೇಳ್ತೀರಾ ಅವನು ಇಂಜೆಕ್ಷನ್ ಮಾಡು, ಇವನು ಅದಂತ ಸಿಲಿಂಡರ್ ತಂದು ಕೊಡ್ತಾನೆ, ಯಾವನೂ ಕೊಡೋದಿಲ್ಲ. ನನ್ನ ಸೇಫ್ಟಿ ನಾನು ನೋಡ್ಕೋಬೇಕು. ಹೌದೌದು, ಅದಕ್ಕೇನೆ ನಿಮ್ ಸೇಫ್ಟಿ ನೀವು ನೋಡ್ಕೊಳ್ಳೋದಕ್ಕೇನೆ ಲಸಿಕೆ ತಗೊಳ್ಳಿ ಅಂತ ಡಾಕ್ಟರ್ಗಳು ಹೇಳ್ತಿದ್ದಾರೆ. ನಾನು ಹೋಗಲ್ಲ ಅಲ್ಲಿಗೆ. ಅವ್ರು ನಿಮ್ ಮನೆಗೆ ಕಳ್ಸೋಣ ಇಬ್ರಿ ಹಾಗಾದ್ರೆ. ಇಲ್ಲ, ನಾಳಿಕೆ ವ್ಯತ್ಯಾಸ ಆಗ್ಬಿಟ್ರೆ ನಾನೇನ್ ಮಾಡ್ಬೇಕು? ನಾನು ಸ್ವಲ್ಪ ನನ್ನ ಮಕ್ಳು ಯಾರು ನೋಡ್ತಾರೆ, ನನ್ನ ತಂದೆ ತಾಯಿನ ಯಾರು ನೋಡ್ತಾರೆ? ಇದು ಈ ಅಂಜಿಕೆ ಇದೆಯಲ್ಲ, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರೋದು ನಾವು. ಈ ಅಂಜಿಕೆ ಇದೆಯಲ್ಲ, ಹಿಂಜರಿಕೆ ಮತ್ತೆ ಅಂಜಿಕೆ, ಭೈರಪ್ಪನವ್ರೆ, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರೋದು. ಭಾರತದಲ್ಲಿ ಸಾಯ್ತಿರೋರು ಲಸಿಕೆ ತಗೊಂಡು ಬಹಳ ಕಡಿಮೆ ಜನ, ಅದೂ ಲಸಿಕೆಯಿಂದಾನೇ ಸಾಯ್ತಿದ್ದಾರೆ ಅಂತ ಸಾಬೀತುಪಡಿಸೋವಂಥ ಮಾಹಿತಿ ಇವತ್ತು ನಮ್ಮ ಮಧ್ಯ ಇಲ್ಲ. ಅದನ್ನೇ ಡಾಕ್ಟರ್ಗಳು ಕೂಡ ಹೇಳ್ತಿರೋದು. ಮೃತ್ಯುಂಜಯ ಅವರೇ, ಎಜುಕೇಷನ್ ಅಂತ ಏನು ಹೇಳಿದ್ರಲ್ಲ ಡಾಕ್ಟರ್ ದತ್ತಾ ನಾಡ್ಗೇರ್ ಅವರು, ಇಲ್ಲೂ ಆಗಬೇಕಾಗಿದೆ. ಇವ್ರು ಮನೆ ಬಿಟ್ಟೇ ಹೊರಗೆ ಹೋಗ್ತಿಲ್ಲ. ಅಲ್ಲಿಗೆ ಎರಡು ವಿಷಯ ನಾವು ಚರ್ಚೆ ಮಾಡಬೇಕು. ಒಂದು, ಮನೆ ಬಾಗಿಲಿಗೆ ಲಸಿಕೆ ತೊಗೊಂಡೋಗೋ ಸಾಧ್ಯತೆ ಇದ್ದರೆ ಅದನ್ನು ಮಾಡ್ಬೋದಾ? ಬೀದಿಗಳಲ್ಲಿ ಲಸಿಕೆ ಅಭಿಯಾನ ನಡೆಸೋದ್ರ ಮೂಲಕ ಅವ್ರು ಹೊರಗೆ ಬರೋದು, ಈ ಮೂವ್ಮೆಂಟನ್ನ ಕಡಿಮೆ ಮಾಡಿದ್ರೆ ಅದರಿಂದನೂ ಉಪಯೋಗ ಇದೆ. ಮತ್ತು ಮನೆ ಹೊರಗೆ ಬರದೇ ಇರೋವಂಥವ್ರಿಗೆ ಮನೆ ಬಾಗಿಲಿಗೆ ತೊಗೊಂಡೋದ್ರಾರು ಅದನ್ನು ತಗೊಳ್ಳೋ ಸಾಧ್ಯತೆಗಳು ಹೆಚ್ಚು. ಮೃತ್ಯುಂಜಯ ಅವರೇ, ಇದ್ರ ಎರಡು ವಿಷಯಗಳ ಬಗ್ಗೆ ನಿಮ್ಮ ಮಾತು. ಇಲ್ಲ, ನಾನು ಈಗ ನೋಡಿ, ನಮ್ಮ ಇದೆಲ್ಲ ಮೈಂಡ್ಸೆಟ್. ನಾನು ಇದ್ರ ಪರವಾಗಿಲ್ಲ, ನೀವು ಲಸಿಕೆನೇ ಮನೆಗೆ ತೊಗೊಂಡೋಗಿ ಅಂತ. ನೀವು ಮನೆಗೆ ತೊಗೊಂಡೋದ್ರು ಇಂಥ ಭೈರಪ್ಪನಂಥವ್ರು ಏನು ಮಾಡ್ತಾರೆ, ನೀವು ಯಾಕೆ ಬಂದಿದ್ದೀರಂತ ಅದೇ ನೀವು ಮೊದಲೇ ಗೊತ್ತಿರಬೇಕು. ಎಷ್ಟೋ ಜನ ಕಲ್ಲು ಹೊಡೆದ್ಬಿಟ್ಟಿದ್ದಾರೆ, ಬೈದು ಕಳಿಸ್ತಾ ಇದ್ದಾರೆ, ನೀವು ಯಾಕೆ ಬರ್ತೀರಾ ನಮ್ಗೆ ಬೇಡ ಅಂತೇಳಿ. ಆದ್ದರಿಂದ ಜನಗಳಿಗೆ ಎಜುಕೇಷನ್ ಬರಬೇಕು, ಅವ್ರಿಗೆ ಅದು ಬಂದು ಹೌದಪ್ಪ ಇದು ನಾನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಂಬಿಕೆ ಬಂದು ಅವ್ರು ಬಂದು ಹಾಕ್ಸ್ಕೋಬೇಕೇ ಹೊರತು, ಇಷ್ಟು ದೊಡ್ಡ ದೇಶಕ್ಕೆ ಇಷ್ಟು ಸಣ್ಣ ಪೀರಿಯಡಲ್ಲಿ ನಾವೆಲ್ಲರಿಗೂ ಮನೆಗೆ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ಹಾಕೋಷ್ಟು ಸಮಯವಾಗಲಿ ತಾಳ್ಮೆ ಆಗಲಿ ಇವಾಗಿಲ್ಲ. ಸೊ ನನಗೆ ಇದು ಸುತಾರಾಮ್ ನನಗೆ
ಮನೆ ಮನೆಗೆ ಹೋಗಿ ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರ ಮತ್ತು ನೀವು ನ್ಯೂಸ್ ಚಾನಲ್ಗಳು ನಾವೆಲ್ಲರೂ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಇದು ಹಾಕಿ ಇಷ್ಟು ಜನ ತೊಗೊಂಡಿದ್ದಾರೆ, ಮತ್ತು ಈಗ ಯಾರು ತೀರ್ಕೊಂಡ್ರು, ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಇವರೆಲ್ಲರೂ ವ್ಯಾಕ್ಸಿನ್ ತೊಗೊಂಡಿಲ್ಲ, ಅದನ್ನು ನಾವು ಹೇಳಬೇಕು. ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಜನರ ಮುಂದೆ ಇಡಬೇಕು. ಪೇಪರಲ್ಲಿ ನೀವು ಹಾಕ್ತಿರಲ್ವಾ, ಇಷ್ಟು ಜನ ಈಗ ಏನು ಹಾಕ್ತಾ ಇದ್ದೀರಾ, ಇಷ್ಟು ಜನ ಸತ್ರು, ಇಷ್ಟು ಜನ ಇನ್ಫೆಕ್ಟ್ ಆದರು, ಅಲ್ಲಿ ಈ ಥರ ಸಿಗಲಿಲ್ಲ, ಆಕ್ಷನ್ ಇದ್ರ ಜೊತೆಗೆ ಈ ಸತ್ತಿರೋರು ತೀರ್ಕೊಂಡಿರೋರು ವ್ಯಾಕ್ಸಿನೇಷನ್ ತೊಗೊಂಡಿದ್ರ ಇಲ್ವಾ, ಇದನ್ನ ಒಂದು ಕೊಡಿ. ನಾನು ನಿಮ್ಮ ಮೂಲಕ ಎಲ್ಲ ನ್ಯೂಸ್ ಚಾನಲ್ಗಳು ಪೇಪರ್ ಕೇಳ್ತೀನಿ. ಕೇಳ್ಕೊಳ್ಳೋದು ಏನಂದರೆ, ಈ ಸ್ಟ್ಯಾಟಿಸ್ಟಿಕ್ಸ್ನ ಎವ್ರಿ ಡೇ ನೀವು ಅಲ್ಲಿ ಹಾಕಿ, ಇವು ಯಾರು ಇಷ್ಟು ಜನ ಸತ್ರಲ್ಲ, ಈಗ 100 ಜನ ತೀರ್ಕೊಂಡ್ರು, ಆ 100 ಜನದಲ್ಲಿ 100 ಜನ ವ್ಯಾಕ್ಸಿನ್ ತೊಗೊಂಡಿದ್ರಾ ಇಲ್ವಾ ಅಂತ, ಅದು ಜನಗಳ ಮನಸ್ಸಿಗೆ ಹೋಗುತ್ತೆ. ಅದು ಇದನ್ನು ಮಾಡ್ಕೋಬೇಕಂತ ನಿಮ್ಮ ಟಿ ವಿ ಚಾನಲ್ ಮೂಲಕ ಬೇರೆ ಟಿ ವಿ ಚಾನಲ್ಗಳು ನ್ಯೂಸ್ ಪೇಪರಲ್ಲಿ ನಾನು ಕೇಳ್ಕೊಳ್ತೀನಿ. ಎಕ್ಸಾಕ್ಟ್ಲಿ. ನಾ ಒಂದು ಪಾಯಿಂಟ್ ಹೇಳ್ತೇನೆ ಎಕ್ಸ್ಟ್ರಾ ಇದರಲ್ಲಿ, ಅಂದರೆ ಏನದಂದರೆ, ಮೊದಲು ಫಸ್ಟ್ ಟೈಮಲ್ಲಿ ಏನು ವ್ಯಾಕ್ಸಿನ್ ಬಂದಾಗ ಇನಿಷಿಯಲ್ ಪೀಪಲ್ ಸೈಕಾಲಜಿ ಏನಿತ್ತು, ಸಾಕಷ್ಟು ಮಂದಿ ನಾವು ಹೇಳ್ತಿದ್ವಿ ವ್ಯಾಕ್ಸಿನ್ ತಗೊಂಡ್ರೆ ವ್ಯಾಕ್ಸಿನ್, ಭಾಳಷ್ಟು ಮಂದಿ ಮುಂದಾಗಿ ಬರ್ತಿದ್ದಿಲ್ಲ. ಬಟ್ ಆಫ್ಟರ್ ದಿ ಸೆಕೆಂಡ್ ವೇವ್, look at the people's enquiry and the number of people inquiring about the vaccine has gone up significantly. ಅಂದರೆ ಸಾಕಷ್ಟು ಮಂದಿ ದೇ ಆರ್ ಆಲ್ರೆಡಿ ದ ಪ್ರೊಸೆಸ್ ಈ ಸ್ಟಾರ್ಟೆಡ್ ಇನ್ ಇಂಡಿಯಾ. ಈಗ ನಮ್ಮಲ್ಲಿ ಸಮಾಜದಲ್ಲಿ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವ್ಯಾಕ್ಸಿನ್ ಬೇಕು, ವ್ಯಾಕ್ಸಿನ್ ಇಂಪಾರ್ಟೆಂಟ್ ಅದಂತ ಆಗಿದೆ. ಇದರಲ್ಲಿ ಸಪೋಸ್ ವಿ ಕ್ಯಾಶ್ ಇಟ್ ಆನ್ ದಿಸ್ ಫೀಲಿಂಗ್ಸ್ ಆ್ಯಂಡ್ ನಾವು ಸಪೋಸ್ ಎಜುಕೇಟಿವ್ ಮತ್ತು ಸ್ವಲ್ಪ ಸಾಕಷ್ಟು ನೀವು ಮೀಡಿಯಾದವರು ಅಥವಾ ವೇರೆವರ್ ಎವ್ರಿ ಸಿಟಿಸನ್ ಸ್ವಲ್ಪ ಲೀಡ್ ತೊಗೊಂಡ್ರೆ, we will be able to vaccinate more number of people and we can prevent the further waves. And second important thing is, look at the number of people getting admitted after 2 doses of vaccine. 2 ವ್ಯಾಕ್ಸಿನ್ ತೊಗೊಂಡಲ್ಲಿ ಅಡ್ಮಿಟ್ ಆಗಿದ್ದ ಪೇಷಂಟ್ ಎಷ್ಟು ಮಂದಿ, ಅಥವಾ ಮೆಡಿಕಲ್ಲಿ ಪ್ಯಾರಾಮೆಡಿಕಲ್ಲಿ ಸಾಕಷ್ಟು ಮಂದಿ ಸೆಕೆಂಡ್ ಡೋಸ್ ಮುಗ್ದೈತಿ. ಸೊ ಎಷ್ಟು ಮಂದಿ ಸೆಕೆಂಡ್ ಡೋಸ್ ಆದ ನಂತರ ಅಡ್ಮಿಟ್ ಆಗಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಡೆಫಿನೆಟ್ಲಿ ಗಿವ್ಸ್ ಅಸ್ ಅನ್ ಐಡಿಯಾ ಕಿ ವ್ಯಾಕ್ಸಿನ್ ಈಸ್ ಸೋ ಇಫೆಕ್ಟಿವ್. ಅದಕ್ಕೆ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್ ಟುಗೆದರ್ to try and educate people and motivate people. As and when it is available, please take the vaccine. ಓಕೆ, ಇನ್ ಮೋಸ್ಟ್ ಕೇಸಸ್ ಮೈನರ್ ಆಗಿ ಇರುತ್ತೆ, ಸೈಡ್ ಎಫೆಕ್ಟ್ಗಳಿದ್ರೂ ಮೈನರ್ ಆಗೇ ಇರುತ್ತೆ. ಆ ಮೈನರ್ ಸೈಡ್ ಎಫೆಕ್ಟ್ಗಳ ಬಗ್ಗೆ ಒಂದು ಕ್ವಿಕ್ ಮಾತು ಹೇಳ್ಬೋದಾ ಮೃತ್ಯುಂಜಯ ಅವರೇ? ಜ್ವರ ಬರ್ಬೋದು, ಮೈಕೈ ನೋವು ಇರ್ಬೋದು, ಅದು ಒಂದಿನದ್ದು, ಇದು ಬಿಟ್ಟು ಬೇರೆ ಇನ್ನೇನಾಗ್ಬೋದು? ಇಲ್ಲ, ಏನು ಈಗ 1 ದಿವಸ ಅಥವಾ 2 ಮೈಕೈ ನೋವು 2 ದಿವಸ ಇರ್ಬೋದು. ಜ್ವರ ಬಂದರೆ ಅದು 1 ದಿವಸ, ಅದನ್ನು ಕೂಡ 2 ದಿವಸ ಬಂದಿದ್ದು ನಾನು ಗಮನಿಸಿಲ್ಲ, ಇರ್ಬೋದು ಅಷ್ಟು ಬಿಟ್ಟರೆ ಎಲ್ಲಿ ಚುಚ್ಚುಮದ್ದನ್ನು ತೊಗೊಂಡಿರ್ತೀವಿ ನಾವು, ಅಲ್ಲಿ ನೋವಿರುತ್ತೆ, ಅದು ಒಂದು 2 ದಿವಸ 3 ದಿವಸ ಇರ್ಬೋದು. ಮತ್ತು ಎಲ್ಲರಿಗೂ ಇರಲ್ಲ ಅದು. ಸೊ ಎಲ್ಲರಿಗೂ ಬರ್ತಿಲ್ಲ ಅದು, ಕೇವಲ ಕೆಲವೇ ಪರ್ಸೆಂಟೇಜ್ ಜನಗಳಲ್ಲಿ ಬರ್ತಾಯಿದೆ, ಒಂದು 20-30%ಗಳಲ್ಲಿ ಬರ್ತಾಯಿದೆ. ಇನ್ನು ಕೆಲವ್ರಿಗೆ ಏನೂ ಬಂದೇ ಇಲ್ಲ. ಈ ಥರ ಎವಿಡೆನ್ಸ್ ಇದೆ, ಅವೆಲ್ಲ ಮೈನರು. ಅದು ಬಿಟ್ಟು ಸೀರಿಯಸ್ ಯಾವುದೂ ಎವಿಡೆನ್ಸ್ ಇಲ್ಲ. ಸೀರಿಯಸ್ ಅಡ್ವರ್ಸ್ ಇವೆಂಟ್ ಅಂತ ಏನು ಹೇಳ್ತೀವಿ, ಅಥವಾ ಬಹಳ ತೀವ್ರತರವಾದ ಅಡ್ಡ ಪರಿಣಾಮಗಳು ಅಂತ ಏನು ಹೇಳ್ತೀವಿ, ಆ ಥರದ್ದು ಯಾವುದೂ ಇಲ್ಲ. ಸೊ ಅದು ಇದ್ರೂ 1 ದಿವಸ 2 ದಿವಸ ಜ್ವರ ಮತ್ತು ಮೈಕೈ ನೋವು ಮತ್ತು ಎಲ್ಲಿ ಇಂಜೆಕ್ಷನ್ ತೊಗೊಂಡಿರ್ತೀವಿ ಅಲ್ಲಿ ಒಂದು ಸ್ವಲ್ಪ ನೋವು, ಇಷ್ಟು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಅಂತ ಹೇಳ್ತೀನಿ ನಾನು. ರೈಟ್, ಥ್ಯಾಂಕ್ ಯು ಡಾಕ್ಟರ್ ದತ್ತಾ ನಾಡ್ಗೇರ್. ಮೃತ್ಯುಂಜಯ ಅವರೇ, ಮೆನಿ ಥ್ಯಾಂಕ್ಸ್ ನಿಮ್ಮ ಟೈಮ್ಗಾಗಿ. ಕಾರ್ಯಕ್ರಮ ಶುರುವಿಂದ ನೋಡಿದರೆ ನೀವು, ನಿಮಗೆ ಗೊತ್ತಿದೆ ಲಸಿಕೆಯ ರಿಸ್ಕ್ಕಿನ್ನ ಉಪಯೋಗನೇ ಅತಿ ಹೆಚ್ಚು ಅಂತ. DCP ಸೆಂಟ್ರಲ್ ಅನುಚೇತ್ ಅವ್ರು ಹೇಳಿದ್ದು, 100 ಜನರಲ್ಲಿ 77 ಜನ 2 ಡೋಸ್ ತೊಗೊಂಡಿದ್ದಾರೆ. ಈ ಬಾರಿ ಇನ್ಫೆಕ್ಷನ್ ಆದರೂ ಕೂಡ ಆಸ್ಪತ್ರೆ ಸೇರುವಂಥ ಆ ಸಂದರ್ಭ ಸನ್ನಿವೇಶ ಬರಲಿಲ್ಲ, ಮನೆಯಲ್ಲೇ ಇದ್ದು ಗುಣವಾದರೂ ಇವಾಗ ವಾಪಸ್ ಡ್ಯೂಟಿಗೆ ಬಂದಿದ್ದಾರೆ. ಡಾಕ್ಟರ್ಗಳು ಹೇಳ್ತಿರೋದೇನು, ಯಾವುದೇ ರೀತಿಯ ಹಾನಿಕಾರಕ ಅಥವಾ ಅಡ್ಡ ಪರಿಣಾಮ ಬೀರ್ತಿರೋವಂಥ ಸಂದರ್ಭ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಲಸಿಕೆ ಶ್ರೀರಕ್ಷೆ, ಅದಾದ ಮೇಲೆ ಪ್ರಶ್ನೆ ಚಿಹ್ನೆ ಬೇಡ, ಫುಲ್ ಸ್ಟಾಪ್. ಲಸಿಕೆನೇ ಶ್ರೀರಕ್ಷೆ. ಅಂಜಿಕೆ ಹಿಂಜರಿಕೆ ಬಿಟ್ಟು ಮುಂದೆ ಬಂದು ಲಸಿಕೆ ತಗೊಳ್ಳಿ, ನಿಮ್ಮನ್ನೇ ನೀವು ಕಾಪಾಡ್ಕೊಳ್ಳಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.